ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಮುಷ್ಕರಕ್ಕೆ ಭಾರೀ ಬೆಂಬಲ. ಸಾರಿಗೆ ನೌಕರರ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್. ತುರ್ತು ಸುದ್ದಿಗೋಷ್ಠಿಯಲ್ಲಿ ಅನಂತ ಸುಬ್ಬರಾವ್ ಘೋಷಣೆ. ಶಿವಮೊಗ್ಗದಲ್ಲಿ ಸಾರಿಗೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಧರ್ಮಸ್ಥಳಕ್ಕೆ ಹೋಗಲು ಬಂದ ಉತ್ತರ ಕರ್ನಾಟಕದ ಮಂದಿ. ಬಸ್ ಸಿಗದೆ ಪ್ರಯಾಣಿಕರ ಹೋರಾಟ ಗೋಳಾಟ. ಸಕ್ರೆಬೈಲಿಗೆ ನೂತನ ಅತಿಥಿಯ ಆಗಮನ. ಚಿಕ್ಕಮಗಳೂರಿನ ಮಡಬೂರಿನಿಂದ ಬಂದ ಆನೆಗೆ ರಾಜಮರ್ಯಾದೆ. ಆನೆ ಬಿಡಾರದಲ್ಲಿ ಸಿಕ್ತು ಅದ್ಧೂರಿ ಸ್ವಾಗತ. ಸಾರಿಗೆ ನೌಕರರ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್. ತುರ್ತು ಸುದ್ದಿಗೋಷ್ಠಿಯಲ್ಲಿ ಅನಂತ್ ಸುಬ್ಬರಾವ್ ಘೋಷಣೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ಆರಂಭಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದೂಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಭಾಗೀಯ ಪೀಠ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತು. ಹೈಕೋರ್ಟ್ ಮುಷ್ಕರ ನಡೆಸಬಾರದೆಂದು ಆದೇಶ ನೀಡಿದ್ದರೂ ನೀವು ಅದನ್ನು ಪಾಲಿಸಿಲ್ಲ. ಏಸ್ಮಾ ಜಾರಿಯಾಗಿದ್ದರೂ ಮುಷ್ಕರ ನಡೆಸುವುದು ಕಾನೂನು ಬಾಹಿರ. ಏಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನು ಬಂಧಿಸಬಹುದು. ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ನೀಡಬೇಕೆಂದು ಹೈಕೋರ್ಟ್ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರಿಗೆ ಸೂಚಿಸಿದೆ. ಆ ಹಿನ್ನೆಲೆಯಲ್ಲಿ ಮುಷ್ಕರ ಮುಂದೂಡಿರುವುದಾಗಿ ಸಂಘಟನೆ ಘೋಷಣೆ ಮಾಡಿದೆ. ಅಲ್ಲದೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ನೀಡದೇ ಇದ್ದರೆ ನಾಳೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗುವುದು ಎಂದು ಹೈಕೋರ್ಟ್ ಎಚ್ಚರಿಕೆ ನೀಡಿತ್ತು. ಈ ವೇಳೆ ನಾಳೆ ಸಾರಿಗೆ ನೌಕರರು ಮುಷ್ಕರ ನಡೆಸುವುದಿಲ್ಲ ಎಂದು ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ಹೈಕೋರ್ಟ್ಗೆ ತಿಳಿಸಿದರು.
ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಜೆಎಸಿ ಅಧ್ಯಕ್ಷ ಎಚ್.ವಿ. ಅನಂತ ಸುಬ್ಬರಾವ್ ಅವರು ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದೂಡಿಕೆಯಾಗಿದೆ. ಎಲ್ಲ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ಈ ಕ್ಷಣದಿಂದಲೇ ನೌಕರರು ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಕರೆ ನೀಡಿದರು. ಮುಷ್ಕರ ಹಿಂಪಡೆದಿಲ್ಲ, ಮುಂದೂಡಲಾಗಿದೆ ಅನ್ನೋ ವಿಷಯವನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಡಿಪೋಸ್ ಮುಕ್ತಾಯ ಇರ್ತಾರೆ, ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ. ಹೈಕೋರ್ಟ್ ಕೂಡ ನೋಟಿಸ್ ಕೊಟ್ಟಾಗ ಕಮ್ಮಿ ಬಂದಾಗ ಅದ್ರಲ್ಲಿ ಹೇಳಿದೆ, ಇವತ್ತು ಹೈಕೋರ್ಟ್ ಕೂಡ ಗರಂ ಆಗಿದೆ. ಅಷ್ಟೊಂದು ಕಾನೂನು ಬಗ್ಗೆ ಗೊತ್ತಿರೋ ನಿಮ್ಗೆ ಕಾನೂನು ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡ್ಬೇಕಲ್ಲ. ನಿಮ್ಮ ಅಲ್ಲ ಅಡ್ವೊಕೇಟ್ ರಾತ್ರಿ 10 ಗಂಟೆಯಲ್ಲಿ ಯಾರು ಅಡ್ವೊಕೇಟ್ ಹೋಗ್ತಾರೆ? ರಾತ್ರಿ ಬೆಳಗ್ಗೆ ಕಳಿಸಿದ್ವಿ, ಅವರು ಕೋರ್ಟ್ ಅಪೀಲ್ ಆಗಿದ್ದಾರೆ. ಇವತ್ತು ವಿಚಾರಣೆ ವೇಳೆನೂ ಕೂಡ ಹೈಕೋರ್ಟ್ ಅದನ್ನೇ ಹೇಳಿರೋದು. ನಾವು ನೋಟಿಸ್ ಸ್ವತಃ ಅಡ್ವೊಕೇಟ್ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟು ಮೇಲೆ ನೀವು ಮುಷ್ಕರ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸರಿಯಲ್ಲ. ಯಾವ ನಮ್ಮ ಸ್ಪಷ್ಟವಾಗಿ ಹೇಳಿದ್ದಾರೆ, ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಟ್ಟಿಲ್ಲ. ಅನಂತ್ ಸುಬ್ಬರಾವ್ ಪ್ರೆಸಿಡೆಂಟ್ KSRC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನೋಟಿಸ್ ಅವಾರ್ಡ್ ಸ್ಟ್ರೈಕರ್ ಕೊಟ್ಟಿಲ್ಲ ಈ ಜಂಟಿ ಕ್ರಿಯಾ ಸಮಿತಿಗೆ. ಅವರು ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಾವು ಅದರಲ್ಲಿ ಭಾಗವಹಿಸ್ತೀವಿ. ಮತ್ತು ಇವಾಗ ಸ್ಟ್ರೈಕ್ ನಾವು ಸಸ್ಪೆಂಡ್ ಮಾಡಿ ಕೋರ್ಟ್ ಆರ್ಡರ್ ಮೇರೆಗೆ. ಸರ್, 7ನೇ ತಾರೀಕು ಮತ್ತೆ ಹಿಯರಿಂಗ್ ಇದೆ ಸರ್. ಅಲ್ಲಿ ತನಕ ಸ್ಟ್ರೈಕ್ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಅವಶ್ಯಕತೆ ಕರಿಬಹುದು, ಕೋರ್ಟ್ಗೆ ಡೈರೆಕ್ಷನ್ ಕೊಡ್ಬೋದು. ಸಿನ್ಸ್ ಕೋರ್ಟ್ ಹ್ಯಾಸ್ ಇಂಟಿಮೇಟ್, ವಿ ವೇಟ್ ಫಾರ್ ಇಟ್. ನಾವು ಎಷ್ಟು ಸಿಗಕ್ಕಾಗಿದ್ದೀವಿ, ಅದು ನಮ್ಮ ಪ್ರಕರಣ. ಮುಷ್ಕರ ಕೈ ಬಿಟ್ಟಿಲ್ಲ, ಇಲ್ಲಿ ಡಿಸಿಷನ್ ಗೌರ್ಮೆಂಟ್ ಕರೀತಾರೆ ಮಾತುಕತೆಗೆ. ಅದರಿಂದ ನಾನು ಹೇಳ್ತೇನೆ, ಗೌರ್ಮೆಂಟ್ಗೂ ಮ್ಯಾನೇಜ್ಮೆಂಟ್ಗೂ ಈ ಶಿಕ್ಷಣ ಕ್ರಮ ಅದು ಇದು ಪುನರಾಗ್ತಿರಲಿಲ್ಲ. ಸ್ವಲ್ಪ ರೇಸಿ ಆಗಬೇಕು, ಕೈ ಹಾಕ್ಬಿಡಿ. ನೀವು ಕೈ ಹಾಕಿ ವಾತಾವರಣ ಮತ್ತೆ ಕಲುಷಿತ ಆಗುತ್ತೆ. ಇವಾಗ ಕೋರ್ಟ್ ಹ್ಯಾಪಿಗೆ ನಾವು ಸಸ್ಪೆಂಡ್ ಮಾಡಿತ್ತು, ಒಂದು ವಾತಾವರಣ ಸೃಷ್ಟಿ ಮಾಡಿ ಮಾತುಕತೆಗೆ ಅಂತ ಮಾಡಿದೆ. ಆದ್ರಿಂದ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ. ನಿಮ್ಮ ಸುತ್ತಲ ಇದನ್ನೆಲ್ಲ ಬದಿಗೊತ್ತಿ ಬಹುಮುಖದಲ್ಲಿ ನೆಗೋಸಿಯೇಷನ್ಗೆ ಬನ್ನಿ. ನಾವು ಕೇಳಿರುವುದೇನು ಸಂಶಯ ಮಾಡುವಂತ ಡಿಮಾಂಡ್ ಇರಲ್ಲ, ಆ ಡಿಮಾಂಡ್ ಈಡೇರಿಸಿ ಒಂದು ಕೈಗಾರಿಕಾ ಶಾಂತಿನ ನೆಲೆಸುವನ್ನು ಮಾಡಿ ಅಂತ ಕೇಳ್ತೀವಿ. ಸರ್, ಈಗ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಸರ್ಕಾರಕ್ಕೆ, ಯಾರು ಎಸ್ಮಾವನ್ನ ಉಲ್ಲಂಘನೆ ಮಾಡಿದ್ರು ಎಸ್ಮಾ ಕಾಯ್ದೆ 9 ಅಡಿ ಅವರನ್ನ ಬಂಧಿಸುವಂತದ್ದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ಮುಷ್ಕರನ ವಾಪಸ್ ತಗೊಂಡಿಲ್ಲ. ಮುಷ್ಕರ ಮುಂದೂಡಿರುವ ಎಸ್ಮಾ ಕಾಯ್ದೆ ಉಲ್ಲಂಘನೆ ಹೇಗೆ ಇವತ್ತು ಕೆಲಸ ಮಾಡಬಹುದು ಸರ್. ಇವತ್ತು ಇಲ್ಲ, ನಾವು ಕರೆ ಕೊಟ್ಟಿಲ್ಲ, ಶೇಷ ಮುಂದಕ್ಕೆ ಹಾಕಿದೀವಿ ಇಲ್ಲ. ಇವಾಗ ನಿಮ್ಮ ಮೂಲಕ ನಾವು ಹೇಳ್ತಾ ಇದೀವಿ, ಮುಂದಕ್ಕೆ ಹಾಕಿದ್ರೆ ನಾವು ಶೇಕ್ ಬೆಳಗ್ಗೆ ಇದು ನಮ್ಮ ಮಾತಾಡೋ ಪ್ರಕಾರ ಬೆಳಗಿನ ಟೈಮ್ ಮಾಡಿದ್ದಾರೆ ಅವರು ನಾವು ವಾಪಸ್ ತಗೋತೀವಿ ಅಂತ ನೀವು ಬೆಳಗ್ಗೆ ಹೇಳ್ಬೋದಲ್ಲ. ಇಷ್ಟು ಯಾಕೆ ಇದು ಮಾಡ್ತಾ ಇದ್ದೀನಿ ನೋಡಿ ಕೋರ್ಟ್ ಸರ್, ನೀವೇ ಕೈ ಬಿಡ್ತೀವಿ ಅನ್ನೋ ಅದನ್ನೇ ಹೇಳುತ್ತೆ, ಕೈ ಬಿಡಿ ಅಂತಾನೆ ಹೇಳುತ್ತೆ. ಬೆಳಿಗ್ಗೆ ವಕೀಲರು ನಾವು ಕೇಸ್ ಕೊಟ್ಟ ಮೇಲೆ ಅವರು ಅಪೀಲ್ ಆಗಿ ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೋ ಅದನ್ನು ಜಾರಿ ಮಾಡ್ತೀವಿ ಅಂತ ಬೆಳಿಗ್ಗೆ ಕೂಡ ಹೇಳಿ. ಸೇಮ್ ಥಿಂಗ್ ಹೇಳ್ತೀವಿ. ನಾವು ವಕೀಲರು ಹೇಳಿರೋದು ನಾವು ಬೆಳಿಗ್ಗೆ ಅಫಿಡೇಟ್ ಆಗೋ ಟೈಮಲ್ಲೇ ಕೈ ಬಿಡ್ತಾ ಇದೀವಿ ಅಂತಾರೆ, ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ ವಕೀಲರು. ನಿಮ್ಮ ವಕೀಲರು ಮಾತಾಡಿ ನಮ್ಮ
ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ ಮುಂದೂಡಲಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ಮೇಘ, ಇವತ್ತು ಇಡೀ ದಿನ ಹಲವು ಬೆಳವಣಿಗೆಗಳು ಈ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಈಗ ಏನು ಕಲ್ಯಾಣ ಕರ್ನಾಟಕ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಎಲ್ಲಾ ಸಿಬ್ಬಂದಿಗಳು ಏನು ಮುಷ್ಕರವನ್ನು ಆರಂಭಿಸಿದ್ರು ಆ ಅನಿರ್ದಿಷ್ಟ ಮುಷ್ಕರವನ್ನ ಈಗ ಮುಂದೂಡಲಾಗಿದೆ. ಬೆಳಗ್ಗೆ ಮುಷ್ಕರ ಆರಂಭವಾದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಮತ್ತು ಇಡೀ ಕರ್ನಾಟಕದಲ್ಲಿ ಪ್ರಯಾಣಿಕರು ತಮ್ಮ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಬಹಳ ಸಮಸ್ಯೆ ಉಂಟಾಗಿತ್ತು. ಆದ್ರೆ ಈಗ ಕ್ರಿಯಾ ಸಮಿತಿಯ ಮುಖ್ಯಸ್ಥರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ, ಈ ಮುಷ್ಕರವನ್ನು ಅನಿರ್ದಿಷ್ಟವಾಗಿ ಮುಂದೂಡಲಾಗಿದೆ, ಹಾಗಾಗಿ ಎಲ್ಲಾ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತೇಳಿ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ನಿನ್ನೆ ದಿನ ಹೈಕೋರ್ಟ್ ನಲ್ಲಿ ಈ ಕುರಿತಂತೆ ಒಂದು ರಿಟ್ ಅರ್ಜಿ ವಿಚಾರಣೆಗೆ ಬಂದಿತ್ತು. ಒಬ್ರು ಸುನೀಲ್ ಅಂತ ಅರ್ಜಿ ಸಲ್ಲಿಸಿದ್ರು ಮತ್ತು ವಕೀಲರಾದ ದೀಕ್ಷಾ ಅಮೃತೇಶ್ ಅವರು ಸಹ PAL ಸಲ್ಲಿಸಿದ್ರು ಹೈಕೋರ್ಟ್ಗೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ದಿನ ತಡೆ ಕೊಟ್ಟಿತ್ತು ಈ ಮುಷ್ಕರಕ್ಕೆ. ಒಂದು ದಿನ ತಡೆಯನ್ನ ಮಾಡಿ ಆಮೇಲೆ ನಂತರ ನೋಡೋಣಂತೆ ಅಂತೇಳಿ, ಯಾಕಂದ್ರೆ ಮರುದಿನನೇ ವಿಚಾರಣೆ ನಿಗದಿಯಾಗಿತ್ತು. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ವಿಚಾರಣೆ ಆರಂಭವಾದಂತ ಸಂದರ್ಭದಲ್ಲಿ ಈ ಮುಷ್ಕರ ನಡೀತಾ ಇದೆಯಾ ಅನ್ನುವಂತ ಮಾಹಿತಿಯನ್ನ ಹೈಕೋರ್ಟ್ ಕೇಳಿದೆ. ಆಗ ಆ ಸಂದರ್ಭದಲ್ಲಿ ನಡೀತಾ ಇದೆ ಮುಷ್ಕರ ಅನ್ನೋದು ವಕೀಲರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಗ ಹೈಕೋರ್ಟ್ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ. ವಿಭಾಗೀಯ ಪೀಠ ಹೈಕೋರ್ಟ್ ಮುಷ್ಕರ ನಡೆಸಬಾರದು ಅಂತ ಆದೇಶ ಕೊಟ್ಟಿತ್ತು, ನೀವು ಆದೇಶವನ್ನ ಪಾಲಿಸಿಲ್ಲ, ಎಸ್ಮಾ ಜಾರಿಯಾಗಿದ್ರು ಸಹ ಮುಷ್ಕರ ನಡೆಸೋದು ಕಾನೂನು ಬಾಹಿರ ಅಂತ ಹೇಳಿದೆ. ಅಲ್ಲದೆ ಎಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನು ಸಹ ಬಂಧಿಸಬಹುದು ಅಂತ ಹೇಳಿದಂತ ವಿಭಾಗೀಯ ಪೀಠ ಮುಷ್ಕರ ನಿಂತಿರೋ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರಿಗೆ ಸೂಚನೆಯನ್ನ ಕೊಟ್ರು. ಆಗ ಆ ವಕೀಲರು ನ್ಯಾಯಾಲಯದಲ್ಲಿ ಹೇಳಿದ್ರು ಮುಷ್ಕರವನ್ನ ನಿಲ್ಲಿಸ್ತೇವೆ ಅಂತೇಳಿ. ರಾಜಿ ಸಂಧಾನದ ಮಾತುಕತೆ ಏನಾಗಿದೆ ಅಂತ ಕೇಳಿದಾಗ ಸರ್ಕಾರದ ಪರವಾಗಿದ್ದಂತ ಶಶಿಕುಮಾರ್ ಶೆಟ್ಟಿ ಅವರು ಎಲ್ಲಾ ಮಾತುಕತೆ ವಿವರವನ್ನು ಸಹ ಕೊಟ್ಟರು. ನಂತರ ವಿಭಾಗೀಯ ಪೀಠ CJ ವಿಭೂಪಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂತ ವಿಭಾಗೀಯ ಪೀಠ ಮುಷ್ಕರ ನಿಲ್ಲಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ಗೊತ್ತಾಯ್ತಾನೆ ನಿಲ್ಲಿಸಿಲ್ಲ ಅಂತ ಹೇಳಿ, ಯಾಕಂದ್ರೆ ಸ್ಪಷ್ಟವಾಗಿ ಹೇಳಕ್ಕಾಗಿಲ್ಲ, ಮುಷ್ಕರ ನಡೀತಾ ಇತ್ತು. ಹೈಕೋರ್ಟ್ ಹೇಳಿದ್ರು ಸಹ ನೀವು ಮುಷ್ಕರ ನಡೆಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬೇಕಾಗತ್ತೆ. ಸಾರಿಗೆ ಸಂಘಟನೆ ಏನ್ ಕ್ರಿಯಾ ಸಮಿತಿ ಇದೆ ಈ ಪದಾಧಿಕಾರಿಗಳ ಬಂಧನಕ್ಕೂ ಸಹ ಆದೇಶ ಮಾಡಬೇಕಾಗುತ್ತೆ. ನಿಮ್ ಸಮಸ್ಯೆ ಏನಾದ್ರೂ ಇದ್ರೆ ನೀವು ಸರ್ಕಾರ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ. ಆದ್ರೆ ಈ ರೀತಿ ಮುಷ್ಕರವನ್ನು ಜನಸಾಮಾನ್ಯರನ್ನ ಒತ್ತೆಯಾಗಿಸ್ಕೊಳ್ಳೋದು, ಅಂದ್ರೆ ಜನಸಾಮಾನ್ಯರು ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿನ ತರೋದಿದೆಯಲ್ಲ, ಇದನ್ನ ನಾವು ಸಹಿಸೋದಿಲ್ಲ. ಹೈಕೋರ್ಟ್ ಆದೇಶ ಇತ್ತು, ಹೈಕೋರ್ಟ್ ಆದೇಶ ಇದ್ರು ಸಹ ನೀವು ಪಾಲಿಸಿಲ್ಲ. ಹಾಗಾಗಿ ಎಸ್ಮಾ ಕಾಯ್ದೆಯಡಿ ನೀವೆಲ್ಲ ಸಂಘಟನೆ ಪದಾಧಿಕಾರಿಗಳು ನೀವೆಲ್ಲರೂ ಅರೆಸ್ಟ್ ಆಗ್ಬೇಕಾಗತ್ತೆ ಅಂತ ಹೇಳಿ ವಿಭಾಗೀಯ ಪೀಠ ಹೇಳಿದೆ. ಆಗ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ಅದೇ ಸಂದರ್ಭದಲ್ಲಿ ನ್ಯಾಯಾಲಯ ಕೇಳಿದರೆ ನಾಳೆ ನಾವು ಮುಷ್ಕರ ನಡೆಸೋದಿಲ್ಲ ಅಂತೇಳಿ. ಹಾಗಾಗಿ ಈಗ 4 ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ಅನ್ನು ಸಹ ಹೈಕೋರ್ಟ್ ಕೊಟ್ಟಿದೆ. ಮುಷ್ಕರಕ್ಕೆ ಏನು ತಡೆಯಾಜ್ಞೆ ಕೊಟ್ಟಿತ್ತು, 1 ದಿನ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಈಗ ತಡೆಯನ್ನ 2 ದಿನ ವಿಸ್ತರಣೆ ಮಾಡಿ ಆಗಸ್ಟ್ 7ನೇ ತಾರೀಕು ವಿಚಾರಣೆಯನ್ನ ಹೈಕೋರ್ಟ್ ನ ವಿಭಾಗೀಯ ಪೀಠ ಮುಂದೂಡಿದೆ. ಹೈಕೋರ್ಟ್ ನಲ್ಲಿ ಈ ರೀತಿ ವಿಚಾರಣೆ ಆಗ್ತಾ ಇದ್ದಂತೆನೆ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತ ಅನಂತ ಸುಬ್ಬರಾವ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಸಾರಿಗೆ ಸಿಬ್ಬಂದಿಗಳ ಮುಷ್ಕರ ನೆತ್ತಿದನ್ನ ಮುಂದೂಡಿದೀವಿ, ಸಾರಿಗೆ ಸಿಬ್ಬಂದಿ ಎಲ್ಲರೂ ಸಹ ತಕ್ಷಣದಿಂದ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕವೇ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ, ಮುಷ್ಕರ ಇವರ ಬೇಡಿಕೆ ಏನಿದೆ, ಈ ಬೇಡಿಕೆಗೆ ಮುಷ್ಕರ ಮಾಡೋದು ಸರಿ, ಆದ್ರೆ ಸರ್ಕಾರ ಜೊತೆ ಮಾತುಕತೆಯನ್ನ ಮಾಡಿ ಏನೇ ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸ್ಕೋಬಹುದಾಗಿತ್ತು. ಆದ್ರೂ ಸಹ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿಂದ ಇಡೀ ರಾಜ್ಯಾದ್ಯಂತ ಒಂದ್ ರೀತಿ ಜನಜೀವನ ಅಸ್ತವ್ಯಸ್ತವೇ ಆಗೋಗಿದೆ. ಆಗ್ತಿದ್ದಿಲ್ಲ, ಮತ್ತೆ ಒಂದು ಕಡೆ ಬಂದು ಅಲ್ಲಿ ಸ್ಟ್ರಕ್ ಆದರು ಅಥವಾ ಊರ್ ಬಿಟ್ಟು ಬಂದವರು ಮತ್ತೊಂದು ಮುಂದಕ್ಕೆ ಊರಿಗೆ ಹೋಗಕ್ ಸಾಧ್ಯ ಆಗ್ತಿದ್ದಿಲ್ಲ. ಎಲ್ಲಾ ರಾಜ್ಯದ ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಸಹ ಇದೇ ತರದ ಪರಿಸ್ಥಿತಿ ಇತ್ತು. ಇನ್ನು ಖಾಸಗಿ ಬಸ್ಗಳ ಅಥವಾ ಖಾಸಗಿ ವಾಹನಗಳ ವ್ಯವಸ್ಥೆನ ಮಾಡ್ತೀವಿ ಅಂದ್ರೆ ಅಷ್ಟು ಬೃಹತ್ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯನೂ ಸಹ ಆಗೋದಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಹೈಕೋರ್ಟ್ ಗಮನಕ್ಕೆ ಬಂದಿತ್ತು. ವೃದ್ಧರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಏನು ಒಂದು ಜಾಗದಿಂದ ಅನಿವಾರ್ಯ ಕಾರಣಕ್ಕಾಗಿ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದಂತವ್ರು ಇರ್ಬೋದು, ಇವರೆಲ್ಲರಿಗೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನೋದು ಹೈಕೋರ್ಟ್ ಗಮನಕ್ಕೆ ಬಂದಿದ್ರಿಂದ, ಮತ್ತೆ ಬಹಳ ಮುಖ್ಯವಾಗಿ ಮುಷ್ಕರವನ್ನ ಮಾಡಬೇಡಿ ಅಂತ ತಡೆಯಾಜ್ಞೆ ಕೊಟ್ಟಿದ್ರು ಸಹ, ಎಸ್ಮಾ ಜಾರಿಯಾಗಿದ್ರು ಸಹ
ಮುಷ್ಕರವನ್ನ ನಡೆಸಿದ್ದೇನಿದೆ ಇದನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದರಲ್ಲೂ ಸಹ CJ ವಿಭು ಭಕ್ರು ಅವರಿದ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂತ ವಿಭಾಗೀಯ ಪೀಠ ಬಹಳ ಗಂಭೀರವಾಗಿ ಪರಿಗಣಿಸಿ ಮುಷ್ಕರ ನಿಲ್ಲಿಸಿದ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಮತ್ತೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಹಾಗಾಗಿ ಈಗ ಮುಷ್ಕರವನ್ನ ಮುಂದೂಡಲಾಗಿದೆ. ಈಗ 7ನೇ ತಾರೀಕು ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ. ಆದ್ರೆ ಈಗ ತಕ್ಷಣಕ್ಕೇನೆ ಮುಷ್ಕರವನ್ನ ವಾಪಸ್ ಪಡೆದುಕೊಂಡು ಅನಿರ್ದಿಷ್ಟಾವಧಿಗೆ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರು ಏನಿದ್ದಾರೆ ಆ ಮುಷ್ಕರವನ್ನ ಈಗ ಅನಿರ್ದಿಷ್ಟವಾಗಿ ಮುಷ್ಕರವನ್ನ ಮುಂದೂಡಲಾಗಿದೆ. ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಪ್ರಯಾಣ ಏನಿತ್ತು ಬಸ್ ಪ್ರಯಾಣ ಏನಿತ್ತು ಎಲ್ಲ ಸಹಜ ಸ್ಥಿತಿಗೆ ಬರುವಂತ ಸಾಧ್ಯತೆ ಇದೆ. ಎಲ್ಲಾ ಬಸ್ಗಳು ಈಗ ರಸ್ತೆಗಿಳಿತವೆ. ಮೇಘ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಲಾಗಿದೆ. ಹೊಸಪೇಟೆಯ ಸಾರಿಗೆ ಡಿಪೋಗೆ ಸೇರಿದ ಬಸ್ ಇದಾಗಿದೆ. ತಕ್ಷಣವೇ ವಿಜಯನಗರ ಪೊಲೀಸರು ಅಲರ್ಟ್ ಆಗಿ ಹೊಸಪೇಟೆ ಸೇರಿದಂತೆ ಎಲ್ಲ ಬಸ್ ನಿಲ್ದಾಣಕ್ಕೂ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಬಸ್ ನಿಲ್ದಾಣದಲ್ಲಿರೋ ಬಸ್ಗಳು ಪ್ರತಿಯೊಂದು ಊರಿಗೆ ಹೋಗುವ ಬಸ್ಗಳ ವಿಡಿಯೋ ರೆಕಾರ್ಡ್ಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಮೊಕ್ಕಂ ಹೂಡಿದ್ದು ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ. ಏನಾದ್ರು ಜಾರಿ ಬಂದ್ರೆ ಕೆಲಸದಿಂದನೇ ತೆಗೆದಾಕ್ತೀವಿ ಅಂತ ಹೇಳ್ತಾರ ಅವ್ರು. ಹಲೋ, ಡಿವಿಷನಲ್ ಕಂಟ್ರೋಲರ್ ಮತ್ತು ನಮ್ಮ 3 ಜನ DSPs ಜೊತೆ ನಾವು ಮೀಟಿಂಗ್ ಮಾಡಿ ಈ KSRTCದು ಏನು ಸ್ಟ್ರೈಕ್ ಇತ್ತು ಅದರ ರಿಗಾರ್ಡಿಂಗ್ ಮಾತುಕತೆ ಮಾಡಿ ಟೋಟಲಿ ಟುಡೇ ಬೆಳಿಗ್ಗೆಯಿಂದ ಔಟ್ ಆಫ್ 257 ಬಸ್ಸಸ್ 237 ಬಸ್ಸಸ್ ಇವಾಗ ಕರ್ತವ್ಯ ಮಾಡ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಬಸ್ಸಸ್ ಇಂಟ್ರಾ ಡಿಸ್ಟ್ರಿಕ್ಟ್ ವಿಜಯನಗರ ಒಳಗಡೆನೇ ಸಂಚಾರ ಮಾಡ್ತಾರೆ. ಅಂದರೆ ನಾವು ಫೋಕಸ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಬೇರೆ ಇನ್ನು ಕಂಟಿನ್ಯೂಸ್ ಟಚಲ್ಲಿ ಇದ್ದಾರೆ. ಬೇರೆ ಎಲ್ಲ ಡಿವಿಷನ್ಸಲ್ಲಿ ಹೋದಾಗಿ ಫೀಲ್ಡಲ್ಲಿ ಕಂಟಿನ್ಯೂಸ್ ಇದುವರೆಗೆ ಏನು ಆಗಿಲ್ಲ. ಬಿಕಾಸ್ ಕಂಟಿನ್ಯೂಸ್ ನಾವು ಟೋಟಲ್ ಅರೌಂಡ್ 241 ಮೆಂಬರ್ಸ್ ನಾವು ಹಾಕಿದ್ದೀವಿ. DPOದಲ್ಲಿ ಒಂದು KSRP ತುಕಡಿ ಬಿಕಾಸ್ ಮೆನ್ ವಿ ಆರ್ ಆಲ್ಸೋ ಡಿಪ್ಲಾಯಿಂಗ್ ಫಾರ್ ರಾಜ್ಯ ಪಾಲರು ಬರ್ತಾ ಇದ್ದಾರೆ. ಅವ್ರ ಬಂದೋಬಸ್ತಿಗೆ ಕೂಡ ಡಿಪ್ಲಾಯ್ ಮಾಡಿದ್ದೀವಿ. ಸೊ ಮೆನ್ ಶಾರ್ಟೇಜ್ ಇರೋದು KSRPನ ಡಿಪೋ ಹತ್ರನೂ ಹಾಕಿದ್ವಿ, ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಸರಿ. ಹೊಸಪೇಟೆ ಬಸ್ ಧರ್ಮಸ್ಥಳಕ್ಕೆ ಹೋಗಲು ಶಿವಮೊಗ್ಗ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದಲೇ ಬೆಳಗಾವಿಯ ಕಿತ್ತೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಬರೋಬ್ಬರಿ 9 ಜನರು ಇದ್ದು ಮಹಿಳೆಯರು ಮತ್ತು ಮಕ್ಕಳು ಸಹ ಇದ್ದಾರೆ. ಆದರೆ ಶಿವಮೊಗ್ಗ ಕಡೆಯಿಂದ ಧರ್ಮಸ್ಥಳದ ಕಡೆಗೆ ಹೋಗಲು ಬಸ್ ಸಿಗದೆ ಇರೋದ್ರಿಂದ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಗೋಳಾಡಿದರು. ಆದಷ್ಟು ಬೇಗನೆ ಬಸ್ ಬಿಡಬೇಕು ಎಂದು ಕೇಳಿಕೊಂಡರು. ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿವಾದಗಳಿದ್ರೂ ಭಕ್ತರ ಸಂಖ್ಯೆಯಲ್ಲಿ ಮಾತ್ರ ಇಳಿಮುಖವಾಗಿಲ್ಲ. ಮಂಜುನಾಥನ ದರ್ಶನಕ್ಕೆ ಜನರು ಹೊರಟಿದ್ದಾರೆ. ನಾವು ಕಿತ್ತೂರಿಂದ ಬಂದೇವ್ರಿ. ದೇವಸ್ಥಾನ ನೋಡಕ್ಕೆ ಹೊಂಟೇವ್ರಿ. 9 ಜನ ಆದೇವ್ರಿ ನಾವು.
ನಮಗೆ ಗಾಡಿ ಇಲ್ಲ, ಭಾಳ ಹೊತ್ತಾದ ನಾವು ಗಾಡಿ ನೋಡತ್ತೇವೆ, ಗಾಡಿನೂ ಇಲ್ಲ. ನಮ್ಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಗಾಡಿ ಬಿಡಬೇಕು. ಭಾಳ ದಾರಿ ಕಾಯತ್ತೇವೆ, 9 ಜನ ನಾವು ದೇವಸ್ಥಾನ ನೋಡಕ್ಕೆ ಹೊಂಟಿದ್ದೇವೆ. ಬಸ್ ಕಳಿಸ್ಬೇಕಾಗಿ ನೀವು, ನಾವು 9 ಜನ ಅದೇವಿ. ಒಂದು 2-3 ತಾಸು ಆಯ್ತು ಬಂದು ಕುಂತು, ದಾರಿ ನೋಡತ್ತೀವಿ, ಬಸ್ಸನೇ ಇಲ್ಲ. ಬಸ್ ಇಲ್ಲ ಅಂತೇಳಿ ದಾರಿ ಕಾಯತ್ತೇವ್ರಿ ನಾವು ಕಿತ್ತೂರಿಂದ ಬಂದಿದ್ದೀವಿ ರೀ, ದೇವಸ್ಥಾನಕ್ಕೆ ಹೋಗಿದ್ದೀವಿ ರೀ. ನಮಗೆ ಗಾಡಿ ಇಲ್ರಿ, ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕ್ರಿ. ನಾವೀಗ 9 ಜನ ಅದೇವ್ರಿ. ನಾವ್ರಿ ಈಗ ಎಲ್ಲಿ ಹೋಗುಣ್ರಿ ನಾವು ರೀ? ನಾವು ಕಿತ್ತೂರಿಂದ ಬಂದೇವ್ರಿ, ದೇವಸ್ಥಾನ ನೋಡಕ್ಕೆ ಹೊಂಟೇವ್ರಿ. 9 ಜನ ಅದೇವ್ರಿ ನಾವು. ನಮಗೆ ಗಾಡಿ ಇಲ್ಲ, ಭಾಳ ಹೊತ್ತಾದ ನಾವು ಗಾಡಿ ನೋಡತ್ತೇವೆ, ಗಾಡಿನೂ ಇಲ್ಲ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಕಾರಣ ಅದೆಷ್ಟೋ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದಿಲ್ಲ. ಆದರೆ ಶಿವಮೊಗ್ಗಕ್ಕೆ ಈ ಮುಷ್ಕರದ ಬಿಸಿ ತೀವ್ರವಾಗಿ ತಟ್ಟಿಲ್ಲ. ಪ್ರಯಾಣಿಕರು ಗೊಂದಲದ ನಡುವೆ ಬಸ್ ನಿಲ್ದಾಣಕ್ಕೆ ಬಂದ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕಂಡು ಅಸನ್ಮುಖಿಗಳಾಗಿದ್ದಾರೆ. ಇನ್ನು ಸ್ವಲ್ಪ ಜನರು ಬಸ್ಗಳ ದಾರಿ ಕಾದು ಸುಸ್ತಾಗಿ ಹೋಗಿದ್ದಾರೆ. ವಿದ್ಯಾರ್ಥಿಗಳು, ಮಹಿಳೆಯರು, ಭಕ್ತಾದಿಗಳು ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯವನ್ನ ಕನ್ನಡ ಮೀಡಿಯಂ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಇಲ್ಲಿ ನಾವು ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಕಾಲೇಜಿಗೆ ಹೋಗಿ ಈಗ ತಾನೇ ಜಸ್ಟ್ ಬಂದಿದ್ದೀವಿ. ಇಲ್ಲಿ ಏನು ಸಮಸ್ಯೆ ಅಂತ ನಮಗೆ ಒಂದು ಚೂರು ಅರ್ಥ ಆಗ್ತಿಲ್ಲ. ಸ್ಟ್ರೈಕ್ ಇದೆಯಾ ಇಲ್ಲ ಏನೂ ಅರ್ಥ ಆಗ್ತಿಲ್ಲ. ಪ್ರಯಾಣಿಕರು ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಇದೇನು ಪರಿಹಾರ ಏನು ಅಂತ ಅರ್ಥ ಆಗ್ತಿಲ್ಲ ನಮಗೂ. ಬಸ್ ಓಡಾಡ್ತಿದ್ದಾವೆ, ಏನು ಸ್ಟ್ರೈಕ್ ಇದೆಯಾ ಇಲ್ಲ ಏನೂ ಅರ್ಥ ಆಗ್ತಿಲ್ಲ. ಇದಕ್ಕೆ ಏನು ಪರಿಹಾರ ಕೊಡಬೇಕು ಇದನ್ನು ನೀವು ಹೇಳಬೇಕು. ಸರ್ಕಾರದಿಂದ ಏನು ನೀವು ಕ್ರಮ ತಗೊತೀರಾ ತಗೊಳಕ್ಕೆ ನಾವು ಕೇಳ್ಕೊಳ್ತೀವಿ. ನಾವು ಸ್ಟೂಡೆಂಟ್ಸಿಂದ ಹೊಳೆಹೊನ್ನೂರಿಂದ ಬರ್ತಿರೋದು. SRNM ಕಾಲೇಜು. ಏನು ತೊಂದರೆ ಆಗಿಲ್ಲ. ಬೆಳಗ್ಗೆ ಬಸ್ ಸಿಗಲಿಲ್ಲ, ಪ್ರೈವೇಟಿಗೆ ಬಂದ್ವಿ. ಈಗ ಹೋಗ್ತಾ ಇದೀವಿ ಗೌರ್ಮೆಂಟಲ್ಲಿ. ಹಿಂಗೆ ಬಸ್ಸುಗಳು ತೊಂದರೆ ಆದರೆ ಹೆಂಗೆ ಸರ್? ಒಬ್ಬೊಬ್ಬರು ಮಹಿಳೆಯರು ಬಂದಿರ್ತಾರೆ. ಆಗಿಲ್ಲ, ಈಗ ಬರುತ್ತಾ? ಈಗ ಬರೆದ್ರೇನು ಪರವಿಲ್ಲ, ಏನು ಅನ್ಸೋದಿಲ್ಲ. ಬಂದಿಲ್ಲ ಅಂದರೆ ಹಿಂಸೆ ಒಂದು ಸ್ವಲ್ಪ ನಮ್ಗೆ ಹೋಗೋಕ್ಕೆ. ಒಬ್ಬೊಬ್ಬರೇ ಬಂದಿರ್ತೀವ, ಬಂದಿಲ್ಲ ಅಂದರೆ ಹಿಂಸೆ. ಬಂದ್ರೇನು ಪರವಿಲ್ಲ. ಗೊತ್ತೇ ಇಲ್ಲ ನಮಗೆ. ನಾನು ಚನ್ನಗಿರಿಗೆ ಹೋಗ್ಬೇಕಾಗಿತ್ತು. ಬಸ್ಸು ಇಲ್ಲ ಅಂತ ಗೊತ್ತಿತ್ತು, ಆದರೂ ಪ್ರೈವೇಟಲ್ಲಿ ಹೋಗ್ಬೇಕು ಅಂತ ಬಂದೆ. ಆದರೂ ಬಸ್ ಇದೆ, ಚೆನ್ನಾಗಿ ಪ್ರಯಾಣ ಮಾಡ್ತಿದ್ವಿ, ಖುಷಿ ಅನ್ನಿಸ್ತಾ ಇದೆ. ನಮ್ಮದು ಗೋವಿಂದ ಕೋವಿ, ಹೊನ್ನಾಳಿ ತಾಲೂಕು, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀವಿ. ಗೋವಿಂದ ಕೋವಿಂದ ಬಂದು ಬೆಳಗಿಂದ ನಾವು ಬಂದಿವೆಲ್ಲ ಪ್ರಯಾಣ ಮಾಡ್ಕೊಂತ ಬಂದಿದ್ದು. ಬಸ್ಸಿಂದ ಯಾವುದೇ ಥರ ತೊಂದರೆ ಇಲ್ಲ, ಜನಗಳಿಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ಬಸ್ಗಳು ಮುಷ್ಕರ ಅಂತ ಹೇಳ್ತಾರೆ, ಆದರೆ ಎಲ್ಲ ಎಂದಿನಂತೆ ಎಲ್ಲ ರೀತಿ ಬಸ್ಗಳು ಅಡ್ಡಾಡ್ತಾ ಇದ್ದಾವೆ. ಹಂಗಾಗಿ ಯಾವುದೇ ಥರ ಸಾರ್ವಜನಿಕರಿಗೆ ಯಾವುದೇ ಥರ ತೊಂದರೆಗಳು ಆಗಿಲ್ಲ, ಎಲ್ಲ ಅನುಕೂಲವಾಗಿ ನಡೀತೈತೆ, ಏನು ತೊಂದರೆ ಇಲ್ಲ. ಇಲ್ಲಿ ನಾವು ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಕಾಲೇಜಿಗೆ ಹೋಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆ ಬಿಸಿ ತಟ್ಟಿಲ್ಲ. ಎಂದಿನಂತೆ ವಾಹನಗಳ ಸಂಚಾರ ನಡೀತಾ ಇದೆ. ಪ್ರಯಾಣಿಕರ ಸಂಖ್ಯೆಯಲ್ಲಿ ಮಾತ್ರ ಇಳಿಮುಖ ಕಂಡು ಬಂದಿದ್ದು, ಬಸ್ಗಳು ಯಥಾ ರೀತಿ ಸಂಚಾರ ಮಾಡುತ್ತಿವೆ. ಕೆಎಸ್ಆರ್ಟಿಸಿ ನೌಕರರು ಮುಷ್ಕರದ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲೂ ಇಳಿಕೆ ಕಂಡು ಬಂದಿದೆ. ಜೋಗ ಸಿಗಂದೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ.
ಸಕ್ರೆಬೈಲಿಗೆ ನೂತನ ಅತಿಥಿಯ ಆಗಮನ. ಚಿಕ್ಕಮಗಳೂರಿನ ಮಡಬೂರಿನಿಂದ ಬಂದ ಆನೆಗೆ ರಾಜಮರ್ಯಾದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಸಕ್ರೆಬೈಲು ಆನೆ ಬಿಡಾರದಲ್ಲಿ ನಿನ್ನೆ ಸಂಜೆ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲರೂ ಬಿಡಾರಕ್ಕೆ ಆಗಮಿಸಿದ ಕಾಡಾನೆಯನ್ನು ನೋಡಲು ಕ್ರಾಲ್ ಹತ್ತಿರ ದೌಡಾಯಿಸಿದ್ರು. ಚಿಕ್ಕಮಗಳೂರಿನ ಮುಡಬೂರಿನಿಂದ ಲಾರಿಯಲ್ಲಿ ಹೊರಟ ಆನೆಗೆ ಮಾಗರದುದ್ದಕ್ಕೂ ಜನರಿಂದ ರಾಜಮರ್ಯಾದೆ ಸಿಕ್ಕಿತ್ತು. ಮಂಡಗದ್ದೆ ಬಳಿ ಬರುತ್ತಿದ್ದಂತೆ ಸ್ಥಳೀಯರು ದಾರಿಯುದ್ದಕ್ಕೂ ನಿಂತು ಮೊಬೈಲ್ನಲ್ಲಿ ಕಾಡಾನೆ ಚಿತ್ರವನ್ನ ಸೆರೆ ಹಿಡಿಯುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಸಕ್ರೆಬೈಲಿನ ಕಾಲ್ ಬಳಿ ಕಾಡಾನೆ ಬರುವ ಹೊತ್ತಿಗೆ ರಾತ್ರಿ 8 ಗಂಟೆಯಾಗಿತ್ತು. ಜನರು ಮೊಬೈಲ್ ಬ್ಯಾಟರಿಯಲ್ಲಿಯೇ ಕಾಡಾನೆಯನ್ನು ಕಣ್ತುಂಬಿಕೊಂಡರು. ಈ ಮೂಲಕ ಸಕ್ರೆಬೈಲು ಆನೆ ಬಿಡಾರಕ್ಕೆ ನೂತನ ಅತಿಥಿಯ ಆಗಮನವಾಗಿದೆ. ನೀವೇ ಎಳೆಯೋದು ಬರೋದನೆ ಎಲ್ಲ ನೀವೇ ಎಳಿತಾರ ಬರ್ತಾರ ಅಲ್ಲ ಹಿಂಗೆ ಬರಕಾಯ್ತು ಕುಳ್ಳ ಏ ಕುಳ್ಳ ಹಿಡಿದಿಲ್ಲ ಹಿಂಗೆ ಹೋಗಿ ಆ ಕಡೆ ನಿಲ್ಸಕೊಂಡ ಆನೆ ಹೇಳಿದ್ದೀನಿ ಅದು ಇಲ್ಲಿ ನೀವು ಬೇರೆ ಮಾಡಿಸಿದ್ರೆ ಇದು ಮಾಡ್ಕೊಳ್ಳಿ ನಾನು ಆರ್ಧನ ಟೈಪ್ ಮಾಡಬೇಕಾಗ್ತದೆ. ಬರದೆ ನೀವೇ ಎಳೆಯೋದು ಬರೋದನೆ ಎಲ್ಲ ನೀವೇ ಎಳಿತಾರ ಬರ್ತಾರ ಒಡೆ ಉತ್ತರ ಕಾಶಿಯ ಖೀರ್ಗಂಗಾ ನದಿಯಲ್ಲಿ ಭಾರಿ ಪ್ರವಾಹ. ನದಿಯ ಆರ್ಭಟಕ್ಕೆ ಕೊಚ್ಚಿಹೋದ ಜನರು. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ,
ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಉತ್ತರ ಕಾಶಿಯ ಖೀರ್ಗಂಗಾ ನದಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿದ್ದು ನದಿಯ ಆರ್ಭಟಕ್ಕೆ ಅನೇಕ ಮನೆಗಳು ಜಲಸಮಾಧಿಯಾಗಿವೆ. ಏಕಾಏಕಿ ಥರಾಲಿ ಗ್ರಾಮಕ್ಕೆ ನೀರು ನುಗ್ಗಿ ಭಾರಿ ಅನಾಹುತವೇ ಸಂಭವಿಸಿದೆ. ಅನೇಕ ಜನರು ಕೊಚ್ಚಿಕೊಂಡು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ವಿಪತ್ತು ತಂಡಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಉತ್ತರ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರಿ ಮಳೆ ಸುರಿತಾ ಇರೋದು, ಮೋಡ ಸ್ಫೋಟದಂತಹ ಘಟನೆಗಳು ಸಹ ನಡೀತಾ ಇದ್ದು ಜನರ ಬದುಕು ಮೂರಬಟ್ಟೆಯಾಗಿದೆ. अरे बह गया, ये मेरी माँ की मेरी माँ की छोटे मामा चलेगा सेफ जगह, मामा चलेगा मंदिर हाँ सुबह गए। अरे ये तो भयंकर स्थिति हो रखी है, पूरा मलबा ही मलबा। ये देखो ये दोबारा आ ही रहा है। वो देखो वो भी यही है। ये तो रेस्क्यू क्या होगा, ये तो इधर ही है स्टाफ। ठीक सब को करता हूँ। सब क्या कैसे गिरे भाई? भागो
सब लोग सब अंदर कितने लोग चले गए यहीं पर, यहाँ तो काम चल रहा था लेकर राम कल्प केदार ना है कल्प केदार भर गया साफ कोड़ा कुकुड़ा सारा टूटेगा, ये होटल टूटेगा धराई पे कूड़ा काढ़ा जी बना लो और अगर दिवरा फूल थे वाला बचेगा बाजार सारे बराबर दिवरा फूल थे वाला बार बचेगा हां ये का तो हुआ भैया था भैया देखो कोई जाए मुझे लग रहा टावर भी चलेगा। टावर तो खैर इधर है, वो है उधर से गए जो टूट गया होटल अभी खतरा। अरे पर ये है कि अभी दिवरा फोन वाला सब बचेगा, क्या बात कर रहे हैं आप? बहुत सारे थे भाई घर पे, बहुत सारे थे इधर मंजारा। अरे होटल पर थे वाले यार जो मंजारा में वो होटल टावर आ रहा टावर तो आ रहा है। क्या हुआ गाड़ी होने बारी खा यो गाड़ी वो होने ये कौन है पूरा भाई फोन पर यहाँ तो बहुत लोग थे। होटल चलेगा, होटल जाए भाड़ में यार मन की नहीं आदमी थे ना उनमें सारे। ಸೊರಬ ತಾಲೂಕಿನ ಜಡೆ ಹೋಬಳಿ ವ್ಯಾಪ್ತಿಯ ಶಂಕರಿಕೊಪ್ಪ ಗ್ರಾಮದಲ್ಲಿ ರೈತರು ಪೂರ್ವಜರ ಕಾಲದಿಂದ ಸಾಗುವಳಿ ಮಾಡುತ್ತಾ ಬಂದಿರುವ ಗೇಣಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳ ಸಹಿಯನ್ನು ನಕಲು ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮರುಪರಿಶೀಲನೆ ನಡೆಸಿ ದೋಷಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಮರು ವಿಚಾರಣೆ ಪ್ರಕ್ರಿಯೆ ಮುಂದುವರೆದಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಸಿದರು. ಇದು ಅನುಮಾನಾಸ್ಪದ ಸಹಿ 2004 ತಹಶೀಲ್ದಾರ್ ಅನುಮಾನಾಸ್ಪದ ಸಹಿ ಇದು ಅಂದಿನ ಅವಧಿನಲ್ಲಿ ಒರಿಜಿನಲ್ ಆಗಿ ಅವರು ಮಾಡಿರ್ತಕ್ಕಂಥ ಸಹಿಗಳು. ಅಂದಿನ ಆ ಸಂದರ್ಭದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಿಲ್ಲ ಅಂತ ಹೇಳಿ ಹಿಂಬರ ಕೊಟ್ಟಿರ್ತಕ್ಕಂಥ ಕಾಪಿಗಳು ಇದು ರಿಗ್ರೆಂಟ್ ಆಗಿಲ್ಲ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಹಿಂಬರ. ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ತಾಲೂಕು ಕಚೇರಿ ಸೊರಬದಲ್ಲಿ ಯಾವುದೇ ರಿಗ್ರೆಂಟ್ ಆಗಿಲ್ಲ ಅಂತೇಳಿ ಕೆಲವು ಒಂದಿಷ್ಟು ಸರ್ವೆ ನಂಬರ್ಗೆ ನಮಗೆ ಹಿಂಬರವನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ ಏನು ಕಾಶಿಬಾಯಿ ಮತ್ತು ಕೃಷ್ಣಮೂರ್ತಿಗೆ ಸಂಬಂಧಪಟ್ಟ ಈ ವಾರಸುದಾರರು ಅಂತೇಳಿ 2025ರಲ್ಲಿ ಫೆಬ್ರವರಿ ತಿಂಗಳಿಗೆ ಅವರಿಗೆ ನಕಲು ಕಾಪಿಯನ್ನು ಕೊಟ್ಟಿದ್ದಾರೆ. ಅದರ ಕಾಪಿಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಹೋಗಿ ಕಚೇರಿಯಲ್ಲಿ ವಿಚಾರಿಸಿದಾಗ ಹಿಂದೆ ನೀವು ಅರ್ಜಿ ಕೊಟ್ಟಾಗ ಇಡೀ ಕಚೇರಿನ ನಾವು ಪರಿಶೀಲನೆ ಮಾಡಿದ್ವಿ, ಯಾವುದೇ ರೀತಿಯ ದಾಖಲೆಗಳು ಇರಲಿಲ್ಲ. ಅದ್ರ ಇತ್ತೀಚೆಗೆ ಇದು ಹೆಂಗೆ ಬಂತು ಅಂತ ನಮಗೂ ಅನುಮಾನ ಇದೆ. ಕಡತದಲ್ಲಿ ಎಲ್ಲ ಜೆರಾಕ್ಸ್ ಕಾಪಿಗಳಿವೆ. ಇದು ಕೇವಲ ಒಂದು ಆರ್ಡರ್ ಮಾತ್ರ ಬರದಲ್ಲಿರೋದು, ಅದು ಅರ್ಜಿದಾರಿಗೆ ಸಂಬಂಧಪಟ್ಟಂಥ ಕಾಪಿ ಅಂತ ಹೇಳೋದ್ರಲ್ಲಿ ಮಾರ್ಕ್ ಮಾಡಿದ್ದಾರೆ. ಇದನ್ನೆಲ್ಲದನ್ನು ನೋಡಿದರೆ ಅಲ್ಲಿರ್ತಕ್ಕಂಥ ಕೆಲವು ಏನು ಅವರು ಹಾಜರುಪಡ್ತಕ್ಕಂಥ ಕಾಪಿಯನ್ನು ಉಲ್ಲೇಖಗಳನ್ನು ನೋಡಿದರೆ ಆ ಉಲ್ಲೇಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಉಲ್ಲೇಖ ಆಗಲಿ ಏನು AC ಅವರ ಉಲ್ಲೇಖ ಆಗಲಿ ಯಾವುದೂ ಇಲ್ಲ. ಇವರು ಮತ್ತೆ ಏನು ಅಂದಿನ 2003 ಮತ್ತು 4ರಲ್ಲಿ ಇರ್ತಕ್ಕಂಥ ತಹಶೀಲ್ದಾರ್ ಇರ್ತಕ್ಕಂಥ MM ಭಗವಾನ್ ತಹಶೀಲ್ದಾರ್ ಇದ್ರು. ಅವರ ಸೈನನ್ನು ಆ ವರ್ಷದ ಸೈನ್ಗಳನ್ನು ತೆಗೆಸಿ ನೋಡಿದರೆ ಆ ಸೈನಿಗೂ ಮತ್ತು ಇವರು ಹಾಜರುಪಡಿಸ್ತಕ್ಕಂಥ ಅನುಮಾನಾಸ್ಪದ ಆದೇಶದ ಕಾಪಿಗೂ ಸೈನು ಭಾಳ ತುಂಬ ವ್ಯತ್ಯಾಸ ಇರೋದ್ರಿಂದ
ಇದನ್ನ ಮಾನ್ಯ ತಹಸೀಲ್ದಾರ್ ಅವರು FSLಗೆ ಬರೆದು ಇದರ ವರ್ನಾಲಿಟಿಯನ್ನ ಚೆಕ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ರೀತಿಯ ಏನು ಈ ಕ್ರಿಮಿನಲ್ ಕೆಲಸ ಮಾಡುವಂತ ಈ ವ್ಯಕ್ತಿಗಳಿರ್ತಾರೆ, ಮುಂದೊಂದು ದಿನ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿಗ್ನೇಚರ್ ಕೂಡ ಡೂಪ್ಲಿಕೇಟ್ ಮಾಡಬಹುದು, ಈ ರಾಜ್ಯದ ಮುಖ್ಯಮಂತ್ರಿಯ ಸೈನನ್ನು ಕೂಡ ಇವರು ಡೂಪ್ಲಿಕೇಟ್ ಮಾಡಬಹುದು. ಹಾಗಾಗಿ ಇಂಥವ್ರಿಗೆ ಕಡಿವಾಣ ಹಾಕಬೇಕು ಅಂತಂದ್ರೆ ಈ ತರದ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಇವರಿಗೆ ಸಂಬಂಧಪಟ್ಟವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಬೇಕು, ಇಂಥವ್ರನ್ನ ಜೈಲಿಗೆ ಕಳಿಸ್ಬೇಕಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ತಾತನಿಂದ ನಮ್ಮ ಅಪ್ಪ ಇಷ್ಟು ಈಗ ನಾವು ಮಾಡ್ತಾ ಇದ್ದೀವಿ ಜಮೀನು. ಇಷ್ಟು ದಿನದಿಂದ ಜಮೀನು ಮಾಡ್ಕೊಂತ ಬಂದು ಈಗ ಒಬ್ಬರು ನಡುಗು ಬಂದು ಏನು ಮಾಡ್ತಾ ಇದ್ದಾನೆ ಅಂದರೆ ಜಮೀನು ನಂದು ಜಮೀನು ಬೇರೆ ಅಂತ ಹೇಳಿ ಬೇರೆಯವ್ರಿಗೆ ಮಾರ್ತಾ ಇದ್ದಾನೆ. ಮಾರ್ತಾ ಇದ್ದದ್ದು ಗೊತ್ತಾಗಿ ನಾವು ಮತ್ತೆ ಇಲ್ಲಿ ಸುಮಾರು 2-3 ಸಲ ಸ್ಟ್ರೈಕ್ ಮಾಡಿ ಅದ್ರ ಬಗ್ಗೆ ಟಿವಿಯಲ್ಲಿ ಹಿಂದೂ ಬಂದಿದೆ, ತಹಸೀಲ್ದಾರಿಗೆ ಮನವಿ ಮಾಡಿದ್ವಿ. ಆಮೇಲೆ AC ಅವರು ಅದನ್ನೇ ಸರ್ಕಾರಿ ಮಾಡಿದರು. ಈಗ ಏನು ಮಾಡಿದ್ದಾರೆ ಅಂದರೆ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿ ಈಗ DC ಕೋರ್ಟಿಗೆ ಹೋಗಿ ಅಲ್ಲಿ ಸಬ್ಜೆಕ್ಟ್ ಮಾಡಿದ್ದಾರೆ. ಅದು ಪೂರ್ತಿ ನಕಲಿ, ಅದು ಸಿಗ್ನೇಚರ್ ಏನಿದೆ ಇದು ಡೂಪ್ಲಿಕೇಟು. ಮೊದಲಿಗೆ ನಾವು ಕೇಳಿದಾಗ ಇಲ್ಲಿ ಯಾವುದೇ ನಿಮ್ಮದು ದಾಖಲಾತಿ ಇಲ್ಲ ಅಂತ ಹೇಳಿದವರು, ಈಗ ಎಲ್ಲಿಂದ ಬಂತು? ಅದು ಡೂಪ್ಲಿಕೇಟ್ ಆಗಿರೋದ್ರಿಂದ ನಮಗೆ ನ್ಯಾಯ ದೊರಕಿಸಿಕೊಡಬೇಕು. ಇದಕ್ಕೆ ಸಂಬಂಧ ಲಿಂಗನಮಕ್ಕಿ ಜಲಾಶಯದಲ್ಲಿ ಕಳೆದ ವರ್ಷಕ್ಕಿಂತ ಈ ಬಾರಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಕಳೆದ ವರ್ಷ ಜಲಾಶಯದ ನೀರಿನ ಮಟ್ಟ 1816 ಅಡಿಯಾಗಿತ್ತು. ಆದರೆ ಈ ಬಾರಿ ಜಲಾಶಯದ ಮಟ್ಟ 1811.60 ಅಡಿಯಾಗಿದೆ. ಜಲಾಶಯದ ಒಳಹರಿವಿನ ಪ್ರಮಾಣ 7725 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 7551 ಕ್ಯೂಸೆಕ್ ಆಗಿದೆ. ಇನ್ನು ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 1819 ಅಡಿಯಾಗಿದ್ದು, ರಾಜ್ಯದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾದ ಕಾರಣ ಜಲಾಶಯದ ಮಟ್ಟ ತಗ್ಗಿದೆ. ರಾಜ್ಯಾದ್ಯಂತ ವರುಣಕೊಟ್ಟ ತುಸು ಬಿಡುವಿನ ಪರಿಣಾಮದಿಂದ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣ ತಗ್ಗಿದೆ. ಅಂತೆಯೇ ಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 10,953 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 3,962 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 16,071 ಕ್ಯೂಸೆಕ್ ಆಗಿತ್ತು. ಈ ಬಾರಿ ಹರಿವಿನ ಪ್ರಮಾಣ ತಗ್ಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 186 ಅಡಿಯಾಗಿದ್ದು, ಜಲಾಶಯದ ಪ್ರಸ್ತುತ ಮಟ್ಟ 181.9 ಅಡಿಯಾಗಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 14,642 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 13,311 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಅಂದರೆ ಆಗಸ್ಟ್ 5, 2025ರಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 33,870 ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ 32,107 ಕ್ಯೂಸೆಕ್ ಆಗಿತ್ತು. ಕಳೆದ ವರ್ಷಕ್ಕಿಂತ ಈ ಬಾರಿ ಜಲಾಶಯಕ್ಕೆ ಹರಿವಿನ ಮಟ್ಟ ತಗ್ಗಿದೆ.
ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತಾಡುವುದನ್ನ ಬಿಟ್ಟು ಶಿವಮೊಗ್ಗಕ್ಕೆ ಬಂದಾಗ ದೇಶದ ಜಿಡಿಪಿ ಬಗ್ಗೆ ಮಾತಾಡಿದರು. ಆರ್ಥಿಕತೆಯ ಬಗ್ಗೆ ನಿರಂತರವಾಗಿ ಮಾತಾಡುವುದು ಸರಿಯಿಲ್ಲ ಎಂದು ಎಂಎಲ್ಸಿ ಡಿಎಸ್ ಅರುಣ್ ಹೇಳಿದರು. ಕಾರ್ಮಿಕರ ಭವನ ಉದ್ಘಾಟನೆ ವೇಳೆ ಅದರ ಬಗ್ಗೆ ಮಾತಾಡುವುದನ್ನ ಬಿಟ್ಟು ರಾಜಕೀಯ ಮಾತಾಡುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನೆ ಮಾಡಿದರು. ಬಗ್ಗೆನೂ ಮಾತಾಡಬೇಕು ಅಂತ ನನಗೆ ಅನಿಸಿತು. ನಿನ್ನೆ ಸಂತೋಷ್ ಲಾಡ್ ಅವರು ಸಿದ್ಲಿಪುರದಲ್ಲಿ ಕಾರ್ಮಿಕ ಭವನ ಅದನ್ನೇನು ಉದ್ಘಾಟನೆ ಮಾಡಿದ್ರು, ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿದ್ವಿ. ಅದಾದ್ಮೇಲೆ ನಮ್ಮ ಸಂಸದರು, ನಮ್ಮ ಶಾಸಕರು, ನಾನು ಮತ್ತು ಡಾಕ್ಟರ್ ಧನಂಜಯ ಸರ್ಜಿಯವರು, ಶಾರದಾ ಪುರಾನಾಯಕ್ ಅವರು ಎಲ್ಲರೂ ಇದ್ವಿ ನಾವು ಕಾರ್ಯಕ್ರಮದಲ್ಲಿ. ಸಂಸದರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗ್ಬೇಕಾಗಿರೋ ಕಾರಣಕ್ಕೆ ಅವರು ಮಾತಾಡಿ ಹೊರಟರು. ಮಾತಾಡಾದ್ಮೇಲೆ ಕೊನೆಗೆ ನಮಗೆ ಅಥವಾ ಶಾರದಾ ಪುರಾನಾಯಕ್ ಅವರಿಗೆ ಮಾತಾಡಕ್ಕೆ ಅವಕಾಶ ಸಿಗ್ಲಿಲ್ಲ. ನಾವು ಮತ್ತೆ ಡಾಕ್ಟರ್ ಧನಂಜಯ ಸರ್ಜಿಯವರು ಕೂತಿದ್ವಿ. ಸಂತೋಷ್ ಲಾಡ್ ಅವರು ಪ್ರಾರಂಭ ಮಾಡಿದ್ರು. 1000ಕ್ಕಿಂತ ಹೆಚ್ಚು ಜನ ಕಾರ್ಮಿಕರು ಒಳಗೆ ಹೊರಗೆ ಎಲ್ಲ ನೋಡ್ತಾ ಇದ್ರು. ಮಾತಾಡಿದ್ದೇನು ಅಂದ್ರೆ, ಕಾರ್ಮಿಕರು ಬಂದಂಥದ್ದು ನಮ್ದು ಏನು ಯೋಜನೆಗಳಿದೆ, ನಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀರಾ, ನಾಳೆ ನಮಗೆ ನಮ್ದು ಇಂತಿಂತ ಸಮಸ್ಯೆಗಳಿದೆ, ಶಿವಮೊಗ್ಗದಲ್ಲಿ ESI ಹಾಸ್ಪಿಟಲ್ ರಿನ್ಯೂವಲ್ ಆಗಿಲ್ಲ, ಇದು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ರಿನ್ಯೂವಲ್ ಎಷ್ಟು ದಿನಕ್ಕೆ ಮಾಡ್ತಿದ್ದಾರೆ ಅಂದ್ರೆ 3 ತಿಂಗಳಿಗಂತ ಟೆಂಪರರಿ ರಿನ್ಯೂವಲ್. ಒಂದು ಕೇಸು ಆಗಿದೆ, ಮಧ್ಯದಲ್ಲಿ 15 ದಿವಸ ಇವ್ರು ರಿನ್ಯೂವಲ್ ಆಗಿದ್ದು ಲೇಟ್ ಆಗಿರೋ ಕಾರಣಕ್ಕೆ ಒಂದು ಹೆಂಗಸಿಗೆ ತುಂಬಾ ತೊಂದರೆ ಆಗಿ ದುಡ್ಡಿಲ್ದೇನೆ ತುಂಬಾ ತೊಂದರೆಯನ್ನ ಅನುಭವಿಸಿರುವಂತದ್ದು ಭದ್ರಾವತಿಯಲ್ಲಿ ನಡೆದಿದೆ. ಈ ತರದ ದೃಷ್ಟಿಯಿಂದ ನೀವು ಬಂದಂತವರಿಗೆ ಇದ್ರ ಬಗ್ಗೆ ಮಾತಾಡ್ತೀರಾ, ನಾವೇನ್ ಸವಲತ್ತುಗಳನ್ನ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಹೇಳ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದ್ರೆ, ಸಂತೋಷ್ ಲಾಡ್ ಅವರು ನಿನ್ನೆ ಮಾತಾಡಿದ್ದು ದೇಶದ ಜಿಡಿಪಿ ಬಗ್ಗೆ ಮಾತಾಡ್ತಾ ಹೋದ್ರು 10 ನಿಮಿಷಗಳ ಕಾಲ. ಅದಾದ್ಮೇಲೆ ಡಿಮಾನಿಟೈಸೇಷನ್ ಯಾವಾಗಿದ್ದು ಸಂತೋಷ್ ಲಾಡ್ ಅವರ ಡಿಮಾನಿಟೈಸೇಷನ್ ಬಗ್ಗೆ 10 ನಿಮಿಷಗಳ ಕಾಲ ಅದ್ರ ಬಗ್ಗೆ ಇದು ಫ್ಲಾಪ್. ಒಂದ್ ಕಡೆ ಅದನ್ನೇ ಹೇಳ್ತಾರೆ, ಇನ್ನೊಂದ್ ಕಡೆ ಯಾವುದೇ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ದೇಶ ಆರ್ಥಿಕವಾಗಿ ಮುಂದುವರಿತಿತ್ತು, ಈಗ ಮುಂದುವರಿತಾ ಇದೆ ಅಂತಾನು ಹೇಳ್ತಾರೆ. ಜೊತೆಗೆ ಟ್ರಂಪ್ ಭಾರತ ದೇಶವನ್ನ ಡೆಡ್ ಎಕಾನಮಿ ಅಂತ ಹೇಳಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಹೌದು ದೇಶ ಡೆಡ್ ಎಕಾನಮಿ ಆಗಿದೆ, ಆರ್ಥಿಕತೆ ಸತ್ತೋಗಿದೆ ಅಂತ ಈ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರು ಮೊದಲು ಈ ಏನು ಕಾರ್ಮಿಕರ ಭವನವನ್ನ ಕಟ್ಟಿದ್ದು, ಯಾರು ಪ್ರಾರಂಭ ಮಾಡಿದ್ದು, ಯಾವ ಇಸವಿಯಲ್ಲಿ ಮಾಡಿದ್ದು, ಅದನ್ನ ಒಂದ್ ಸ್ವಲ್ಪ ತಿಳ್ಕೋಬೇಕಿತ್ತು ಅಂತ ನಮಗೆ ಅನ್ನಿಸ್ತು. 21ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾದಾಗ ಅವ್ರು ತಗೊಂಡಂತಹ ನಿರ್ಧಾರದಿಂದ 19 ಕೋಟಿಗಳನ್ನ ಅವತ್ತು ಖರ್ಚು ಮಾಡಿ ಅದ್ಭುತವಾದಂತ. ಚಿತ್ರದುರ್ಗದ ಬಸವ ಮಾಚಿದೇವ ಮಹಾಸ್ವಾಮಿಗಳು ಆಗಸ್ಟ್ 7ರಂದು ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ. ವಿದ್ಯಾರ್ಥಿ ನಿಲಯದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಡಿವಾಳ ಸಮುದಾಯದಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಡಿವಾಳ ಸಮುದಾಯದ ಕಾರ್ಯದರ್ಶಿ ಮಧುಕುಮಾರ್ MN ಮಾಹಿತಿ ನೀಡಿದರು. ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಗೌರವಾನ್ವಿತ ಶಿವಮೊಗ್ಗ ನಗರದ ಶಾಸಕರಾಗಿರ್ತಕ್ಕಂತಹ ಚನ್ನಬಸಪ್ಪನವರು ಅನುದಾನವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಇದೇ ದಿನ ಅಂಬೇಡ್ಕರ್ ಭವನದಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನಮ್ಮ ಸಂಘದ ಕಚೇರಿಯಲ್ಲಿ ಇರ್ತಕ್ಕಂತಹ ವಿನೋಬ್ ನಗರದ 12ನೇ ತಿರುವಿನಲ್ಲಿ ನಡೀತದೆ ಬೆಳಗ್ಗೆ 10:30ಕ್ಕೆ. ಆ ಸಂದರ್ಭಕ್ಕೂ ಸಹ ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮವನ್ನು ನೀವು ಪ್ರಸ್ತುತಪಡಿಸಬೇಕಂತ ಹೇಳಿ ತಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಆನಂತರ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನದ ಕಾರ್ಯಕ್ರಮದ ಜೊತೆಗೆ ಮಡಿವಾಳ ಸಮಾಜದಲ್ಲಿ
ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನ ಗುರುತಿಸ್ಲಿಕ್ಕೆ ಆಗಿರಲಿಲ್ಲ ಅನೇಕ ಕೆಲವು ವರ್ಷಗಳಿಂದ. ಈ ಹಿಂದೆ ಕೂಡ ಆ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗ ಪ್ರಸ್ತುತ ಶೈಕ್ಷಣಿಕ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 85% ಅಧಿಕ ಅಂಕಗಳನ್ನು ಪಡಿಸಿರ್ತಕ್ಕಂತಹ ಎಲ್ಲ PUC, SSLC ಮತ್ತು ಪದವಿನಲ್ಲಿ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ 50ಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಸಲ್ಲಿಕೆಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗ ಜಿಲ್ಲಾ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮದ ಆಚರಣಾ ಸಮಿತಿ ವತಿಯಿಂದ ನಡೆಸ್ತಾ ಇದ್ದೇವೆ. ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ಅವ್ರವ್ರದೇ ಸಂಘಗಳು ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ನಾಯಕ ಸುವೇಂದು ಬೆಂಗಾವಲು ವಾಹನದ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿ ಧ್ವಂಸಗೊಳಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿಯು ಟಿಎಂಸಿ ಕಾರ್ಯಕರ್ತರ ಮೇಲೆ ಆರೋಪ ಹೊರಿಸಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ಪಕ್ಷವು ಆರೋಪಗಳನ್ನು ನಿರಾಕರಿಸಿತು ಮತ್ತು ಇದನ್ನು ಕೇಸರಿ ಪಕ್ಷ ರಚಿಸಿರುವ ನಾಟಕ ಎಂದು ಹೇಳಿದೆ. ಕೂಚ್ ಬೆಹಾರ್ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಮಧ್ಯಾಹ್ನ 12:35 ಸುಮಾರಿಗೆ ಅಧಿಕಾರಿಯ ಬೆಂಗಾವಲು ಪಡೆ ಆ ಪ್ರದೇಶದ ಮೂಲಕ ಹಾದು ಹೋಗುತ್ತಿದ್ದಾಗ ತೃಣಮೂಲ ಪಕ್ಷದ ಬಾವುಟಗಳು ಮತ್ತು ಕಪ್ಪು ಬಾವುಟಗಳನ್ನು ಹಿಡಿದ ಗುಂಪೊಂದು ಕಗ್ರಾಬರಿ ಕಾಂಗ್ರೆಸ್ನಲ್ಲಿ ಹಲ್ಲೆ ನಡೆಸಿದೆ. ದೇವರಾಜು ಅರಸು ಇದ್ದಿದ್ದಕ್ಕೆ ಕರ್ನಾಟಕ ಅಂತ ಹೆಸರು ಬಂತು ಅಂತ ನಾನಂತೂ ಅಂದುಕೊಂಡಿಲ್ಲ. ಇವರೇನಾದ್ರೂ ಇದ್ದಿದ್ರೆ ಟಿಪ್ಪು ಸಾಮ್ರಾಜ್ಯ ಅಂತ ಇಡ್ತಾ ಇದ್ರೇನೋ ಎಂದು ಶಾಸಕ ಚನ್ನಬಸಪ್ಪ ಗುಡುಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಟಿಪ್ಪುವನ್ನು ವೈಭವೀಕರಣಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹೆಸರನ್ನು ಹೇಳದೆ ಹೋದರೆ ಕಾಂಗ್ರೆಸ್ಗೆ ತಿಂದನ್ನ ಜೀರ್ಣವಾಗೋದಿಲ್ಲ ಎಂದು ಕುಟುಕಿದರು. ಮುಂದಿನ ದಿನಗಳಲ್ಲಿ ಇನ್ ಡೀಟೇಲ್ ನಾನು ಹೇಳ್ತೇನೆ. ಕರ್ನಾಟಕ ಮೈಸೂರು ಪ್ರಾಂತದ ಹೆಸರನ್ನ ತೆಗೆದು ಕರ್ನಾಟಕ ಅಂತ ನಾವು ಇಟ್ಟುಬಿಟ್ಟಿದ್ದೇವೆ. ದೇವರಾಜ ಅರಸು ಇದ್ದಿದ್ದಕ್ಕೋಸ್ಕರ ಕರ್ನಾಟಕದ ಹೆಸರು ಬಂತು ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಅಕಸ್ಮಾತ್ ಅವತ್ತು ಇವರೇನಾರು ಇದ್ದಿದ್ರೆ ಟಿಪ್ಪು ಸಾಮ್ರಾಜ್ಯ ಅಂತೇಳಿ ಇಟ್ಬಿಡ್ತಿದ್ರ ಅಂತೇಳಿ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನನಗೆ. ಎಷ್ಟು ಓಲೈಕೆ ರಾಜಕಾರಣ. ಟಿಪ್ಪುವನ್ನ ವೈಭವೀಕರಿಸುವಂತ ಕೆಲಸ, ನರಮೇಧಗಳನ್ನು ಮಾಡಿದಂತಹ, ಮತಾಂತರಗಳನ್ನು ಮಾಡಿದಂತಹ, ಅತ್ಯಾಚಾರಗಳನ್ನು ಮಾಡಿದಂತಹ ಅವನ ಹೆಸರನ್ನ ಹೇಳದೆ ಹೋದ್ರೆ ಇವರಿಗೆ ತಿಂದಿದ್ದನ್ನ ಜೀರ್ಣನೆ ಆಗದೆ ಇರುವಂತ ರೀತಿ ಒಳಗಡೆ ಕಾಂಗ್ರೆಸ್ಸಿನ ವರ್ತನೆ ಇದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತ ಅಗತ್ಯ ಇದೆ ಕರ್ನಾಟಕ ರಾಜ್ಯದ ಜನತೆ, ಕನ್ನಡಿಗರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರಾಜ ಅರಸು ಅವರಿಗೆ ನಾನು ಧನ್ಯವಾದಗಳು ಸಮರ್ಪಣೆ ಮಾಡ್ತೇನೆ. ಇವತ್ತು ಯಾಕೆ ಅಂತ ಹೇಳಿದ್ರೆ ದೇವರ ದೊಡ್ಡವನು ನೀವಿದ್ರಿ. ಇವತ್ತಿರುವಂಥ ವ್ಯಕ್ತಿಗಳು ಅವತ್ತು ಇದ್ಬಿಟ್ಟಿದ್ರೆ ಟಿಪ್ಪು ಸಾಮ್ರಾಜ್ಯ ಅಂತ ಹೆಸರಿಟ್ಬಿಡ್ತಿದ್ರ ಅಂತ ಹೇಳಿ ಕೈ ಬಿಡಬೇಕು. ಎಲ್ಲ ಯೋಚನೆಗಳನ್ನ ಮನಸ್ಸಿಗೆ ಬಂದಾಗಿ ಎಗ್ಗಿಲ್ಲದಂತೆ ಮಾತಾಡುವಂಥ ಪ್ರವೃತ್ತಿ ಏನಿದೆ ಕಾಂಗ್ರೆಸ್ಸಿನ ನಾಯಕತ್ವದ್ದು, ಅದು ಬಿಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತೇನೆ. ಗಣಪ ಸೇರಿದಂತೆ ಇನ್ನು ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದ ನಟ ಸಂತೋಷ್ ಬಾಲರಾಜ್ ನಿಧನ ಹೊಂದಿದ್ದಾರೆ. ಅವರಿಗೆ 38 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಬನಶಂಕರಿಯ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅವರು ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದ್ದ ಕಾರಣ
ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಸಂತೋಷ್ ಬಾಲರಾಜ್ ನಿಧನ ಹೊಂದಿದ್ದಾರೆ. ಸಂತೋಷ್ ಬಾಲರಾಜ್ ಅವರಿಗೆ ಜಾಂಡಿಸ್ ಆಗಿತ್ತು. ಜಾಂಡಿಸ್ ಕಾಯಿಲೆ ಬಾಲರಾಜ್ ಅವರ ದೇಹವನ್ನೆಲ್ಲ ಆವರಿಸಿತ್ತು. ಕಳೆದ 2 ದಿನದಿಂದಲೂ ಅವರಿಗೆ ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಲಾಗಿತ್ತು. ಯಕೃತ್ ಮತ್ತು ಕಿಡ್ನಿಯ ಸಮಸ್ಯೆಯಿಂದಾಗಿ ಅವರಿಗೆ ಜಾಂಡಿಸ್ ತಗುಲಿತ್ತು. ಈ ಮೊದಲು ಸಹ ಸಂತೋಷ್ ಬಾಲರಾಜ್ ಅವರು ಜಾಂಡಿಸ್ನಿಂದ ಬಳಲಿದ್ರು. ಆಗ ಚಿಕಿತ್ಸೆ ಪಡೆದುಕೊಂಡಿದ್ರು. ಆದರೆ ಈ ಬಾರಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಸಂತೋಷ್ ಅವರಿಗೆ ಮದುವೆ ಆಗಿರಲಿಲ್ಲ. ತಾಯಿ ಮತ್ತು ಸಹೋದರಿ ಇದ್ರು. ಕೆಂಪ ಸಿನಿಮಾ ಮೂಲಕ ಸಂತೋಷ್ ಬಾಲರಾಜ್ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು. ಆ ಬಳಿಕ ಅವರು ಕರಿಯ 2, ಜನ್ಮ ಮತ್ತು ಗಣಪ ಸಿನಿಮಾಗಳಲ್ಲಿ ನಟಿಸಿದ್ರು. ದರ್ಶನ್ ನಟನೆಯ ಕರಿಯ ಸಿನಿಮಾದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್. ಆನೇಕಲ್ ಬಾಲರಾಜ್ ಅವರು ಕಳೆದ ವರ್ಷವಷ್ಟೇ ನಿಧನ ಹೊಂದಿದ್ರು. ಈಗ ಸಂತೋಷ್ ಸಹ ಇಹಲೋಕ ತ್ಯಜಿಸಿದ್ದಾರೆ. ಸಂತೋಷ್ ನಟನೆಯ ಬರ್ಕ್ಲಿ ಮತ್ತು ಸತ್ಯಂ ಸಿನಿಮಾಗಳು ಬಿಡುಗಡೆಯಾಗಬೇಕಿವೆ. ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಬಹುತೇಕ ಮುಕ್ತಾಯವಾಗಿವೆ. ಇಷ್ಟಾದರೂ ಜಿಲ್ಲೆಯಲ್ಲಿ ಹಳೆ ವಿದ್ಯುತ್ ಕಂಬಗಳನ್ನು ಬದಲಾಯಿಸಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ನಾಗರಿಕ ಹಿತರಕ್ಷಣಾ ವೇದಿಕೆ ಆರೋಪಿಸಿದೆ. ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸಭೆ ಕರೆದು ಮೇಲ್ವಿಚಾರಣೆ ನಡೆಸಬೇಕು. ಹಳೆಯ ವಿದ್ಯುತ್ ಕಂಬಗಳನ್ನು ಬದಲಾಯಿಸುವುದಾಗಿ ಮೆಸ್ಕಾಂ ತಿಳಿಸಿದೆ. ಆದರೆ ಅವರು ಸತ್ಯವಾದ ಮಾತು ಹೇಳಲ್ಲ. ಸುಮಾರು 200 ಕೋಟಿಗಳನ್ನು ಬಳಸಿ ನೆಲದಡಿ ವಿದ್ಯುತ್ ಕೇಬಲ್ ಕಾಮಗಾರಿಯನ್ನ ಮಾಡಿದ್ದಾರೆ. ಇಷ್ಟಾದರೂ ಓವರ್ಡೆಕ್ ವಿದ್ಯುತ್ ಮಾರ್ಗ ತೆಗೆದು ಹಾಕಿಲ್ಲ ಎಂದು ಆರೋಪಿಸಿ ಧಿಕ್ಕಾರ ಕೂಗಿದ್ದರು. ಮೆಸ್ಕಾಂ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿಯನ್ನು ತೋರುತ್ತಿದ್ದಾರೆ. ತಕ್ಷಣ ಅವರನ್ನ ಕರ್ತವ್ಯದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ. बोलो भारत माता की जय, बोलो भारत माता की जय, बोलो भारत माता की जय. ಬೆಸ್ಕಾಂ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ವಿಶೇಷ ಹಣದಲ್ಲಿ ಸುಮಾರು 280 ಕೋಟಿ ಖರ್ಚಿನಲ್ಲಿ
ನಗರದಾದ್ಯಂತ UG ಕೇಬಲ್ ಅಳವಡಿಕೆ ಮಾಡಲಾಗಿದೆ, ಅಂದರೆ ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಒಂದು ಕೇಬಲ್ ಹಾಕಿದ ಮೇಲೆ ಮೇಲ್ಗಡೆ ಹಳೆಯ ಕೇಬಲ್ ಕಂಬಗಳು ಇರಬಾರ್ದಾಗಿತ್ತು, ಓವರ್ ಹೆಡ್ ಲೈನ್ಗಳು ಇರಬಾರ್ದಾಗಿತ್ತು. ಇದರ ಪರ್ಯಾಯ ವ್ಯವಸ್ಥೆಗೋಸ್ಕರನೇ UG ಕೇಬಲನ್ನು ಹಾಕಿರ್ತಕ್ಕಂಥದ್ದು. 1 ವರ್ಷ ಅದರ ನಿರ್ವಹಣೆಯನ್ನು ಮಾಡಿ ಹಳೆ ಕಂಬಗಳನ್ನು ತೆಗಿಬೇಕು ಅಂತಕ್ಕಂಥ ಕಂಡೀಷನ್ ಇದೆ ಅವರ ಕಾಂಟ್ರಾಕ್ಟ್ಗಳಲ್ಲಿ. ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಶಿವಮೊಗ್ಗ ನಗರದಾದ್ಯಂತ ಬಹುತೇಕ ಕಡೆಗಳಿದೆ, ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದೆ, ಎಲ್ಲಿ ಈ ಯೋಜನೆಯನ್ನು 100 ರಸ್ತೆಯಲ್ಲಿ ಮತ್ತು ಎಲ್ಲಿ ಕಾಮಗಾರಿಯನ್ನು ಮೆಸ್ಕಾಂ ಮಾಡಿದೆ ಅಲ್ಲೆಲ್ಲ ಇವತ್ತು ಮೊದಲು ರಸ್ತೆ ಒಂದು ಬದಿ ಕಂಬಗಳಿರ್ತಾಯಿತ್ತು, ಇವತ್ತು ಈ ರಸ್ತೆ 2 ಬದಿಯೂ ಕಂಬಗಳಿದ್ದಾವೆ. ಒಂದು ಕಡೆ ಹಳೆ ಕಂಬ, ಒಂದು ಬದಿ ಹೊಸ ಕಂಬ. ಹಳೆ ಕಂಬದ ಮೇಲೆ ಓವರ್ ಹೆಡ್ ಲೈನು. ಅತ್ಯಂತ ಬೇಜವಾಬ್ದಾರಿದ ಅಧಿಕಾರಿಗಳು ಸುಳ್ಳು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದನ್ನು ಮಾಡಬೇಕಾಗಿತ್ತು, ಕಾಮಗಾರಿ ಆದಮೇಲೆ ಲೈಟನ್ನು ಅಳವಡಿಸಬೇಕಾಗಿತ್ತು, ಮಾಡಿಲ್ಲ. ಹಾಗೆ ಮೆಸ್ಕಾಂನವ್ರು ಮಾಡಬೇಕಾಗಿತ್ತು. ಈ 2 ಏಜೆನ್ಸಿಗಳು ತಮ್ಮ ಕರ್ತವ್ಯವನ್ನು ಲೋಪ ಆಗಿದೆ. ಇದರ ಬಗ್ಗೆ ಆಲ್ರೆಡಿ ನಾವು 2 ಮನವಿಯನ್ನು ಕೊಟ್ಟಾಗಿದೆ. ಆದರೂ ಸಹ ಅದರ ಬಗ್ಗೆ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ, ಸರ್ ಇದು ಸಮಸ್ಯೆ ಇದೆ, ನಗರದಲ್ಲಿ ಸಮಸ್ಯೆ ಇದೆ, ಹಲವಾರು ಕಡೆಗಳಲ್ಲಿ ಸಮಸ್ಯೆ ಇದೆ, ಮನೆಗೆ ಅವೈಜ್ಞಾನಿಕವಾಗಿ ವಿದ್ಯುತ್ ಸಂಪರ್ಕಗಳನ್ನು ಕೊಡಲಾಗಿದೆ, ಅಲ್ಲಲ್ಲಿ ಗುಂಡಿಗಳನ್ನು ತೋಡಲಾಗಿದೆ, ಗುಂಡಿ ತೋಡಿದ ನಾನು ಹಾಗೆ ಬಿಚ್ಚಿದ್ದಾರೆ ಸರ್, ಅನ್ಯಾಯ ಇದೆ ಅಂತಕ್ಕಂಥ ಅದೆಲ್ಲ ಗಮನಕ್ಕೆ ತರಬೇಕಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ. ಜಿಲ್ಲಾಧಿಕಾರಿಗಳು ಇದರ ಸಂಬಂಧಪಟ್ಟಾಗೆ ಎಲ್ಲ ಶಿವಮೊಗ್ಗದ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಡಬೇಕಾಗಿ ನಮಗೆ ತಕ್ಷಣ ಇದಕ್ಕೆ ಮೀಟಿಂಗ್ ಮಾಡಬೇಕು, ಸಭೆ ಕರಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವಿವತ್ತು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣ ಸಂಸದರು ಮತ್ತು ಶಾಸಕರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳ ಮೀಟಿಂಗ್ ಕರೆದು ಈ ಹಳೆಯ ವಿದ್ಯುತ್ ಕಂಬಗಳನ್ನು ಓವರ್ ಹೆಡ್ ಲೈನ್ಗಳನ್ನು ತೆಗೆದು ಶಿವಮೊಗ್ಗವನ್ನು ನಿಜವಾಗಿ ಸ್ಮಾರ್ಟಾಗಿ ಮಾಡಬೇಕಾಗಿದೆ. ಇದು ಅತ್ಯಂತ ಅಗತ್ಯವಾಗಿದೆ. ಹಳೆ ಕಂಬಗಳು ಅಗತ್ಯ ಇಲ್ಲ, ಓವರ್ ಹೆಡ್ ಲೈನ್ಗಳು ಅಗತ್ಯ ಇಲ್ಲ, ತಕ್ಷಣ ತೆರಳಿ ಅಥವಾ ಹೇಳಿಬಿಡಿ ನಾವು ಕಳಪೆ ಕೇಬಲ್ ಹಾಕಿದ್ದೀವಿ ಅಂತ. 2 ಒಂದಾಗಬೇಕಾಗಿದೆ. ಇದು ಸತ್ಯ ಹೊರಗಡೆ ಬರಬೇಕಾಗಿದೆ. ಹಾಗಾಗಿ ಮೀಟಿಂಗ್ ಆಗಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಪ್ಪತ್ತೊಂಬತ್ತು ವರ್ಷದ ಯುವಕನಿಗೆ ಹೃದಯಘಾತ. ಸಿಕಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದ ಯುವಕ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ದಾವಣಗೆರೆಯಿಂದ ಸಿಕಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ತನ್ನ ಸ್ನೇಹಿತ ಜೊತೆ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಸಂದರ್ಭದಲ್ಲಿ ದಾವಣಗೆರೆಯ 29 ವರ್ಷದ ಯುವಕ ತಾಲೂಕಿನ ಬಲಸಗೋಡು ಗ್ರಾಮದ ಸಮೀಪ ಹೃದಯಘಾತಕ್ಕೆ ಒಳಗಾಗಿ ಮೃತಪಟ್ಟ ಘಟನೆ ನಡೆದಿದೆ. ದಾವಣಗೆರೆಯ ಬಸಾಪುರ ಗ್ರಾಮದ ವಾಸಿ ಕೆಂಪನಹಳ್ಳಿ ರವೀಂದ್ರರವರ ಹಿರಿಯ ಪುತ್ರ ಕೆ ಆಕರ್ಷ್ ಎಂಬ 29 ವರ್ಷದ ಯುವಕ ಮೃತಪಟ್ಟಿದ್ದಾನೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನರವರ ಆಪ್ತ ಸಹಾಯಕ ಹರೀಶ್ ಬಸಾಪುರ ಅವರ ಸಹೋದರನ ಪುತ್ರ ಕೆ ಆಕರ್ಷ್ ಎಂದು ತಿಳಿದು ಬಂದಿದೆ. ಆನಂದಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ.
ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಮುಷ್ಕರಕ್ಕೆ ಭಾರೀ ಬೆಂಬಲ. ಸಾರಿಗೆ ನೌಕರರ ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್. ತುರ್ತು ಸುದ್ದಿಗೋಷ್ಠಿಯಲ್ಲಿ ಅನಂತ ಸುಬ್ಬರಾವ್ ಘೋಷಣೆ. ಶಿವಮೊಗ್ಗದಲ್ಲಿ ಸಾರಿಗೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಧರ್ಮಸ್ಥಳಕ್ಕೆ ಹೋಗಲು ಬಂದ ಉತ್ತರ ಕರ್ನಾಟಕದ ಮಂದಿ. ಬಸ್ ಸಿಗದೆ ಪ್ರಯಾಣಿಕರ ಹೋರಾಟ ಗೋಳಾಟ. ಸಕ್ರೆಬೈಲಿಗೆ ನೂತನ ಅತಿಥಿಯ ಆಗಮನ. ಚಿಕ್ಕಮಗಳೂರಿನ ಮಳಬೂರಿನಿಂದ ಬಂದ ಆನೆಗೆ ರಾಜ ಮರ್ಯಾದೆ. ಆನೆ ಬಿಡಾರದಲ್ಲಿ ಸಿಕ್ತು ಅದ್ಧೂರಿ ಸ್ವಾಗತ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.